पति ब्रह्मचारी ಚಿಕ್ಕು ಚಿಕ್ಕು ನನ್ ಕ್ಯಾಟರ್ಪಿಲ್ ಇಂದ ಹೊಡೆಯೋದು ಬ್ಯಾಸ್ಕೆಟ್ ಅಲ್ಲಿ ಬಿದ್ದೋಗಿದೆ. ಪ್ಲೀಸ್ ತೆಕ್ಕೊಡು, ನನ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಪ್ಲೀಸ್ ಪ್ಲೀಸ್ ಅನ್ಬೇಡ, ಕೊಡಿಲಿ. ಇದ್ರಿಂದ ಅದಕ್ಕೆ ಹೊಡಿ, ಆ ಬ್ಯಾಸ್ಕೆಟ್ ಬಿದ್ದೋಗುತ್ತೆ. ನೋಡ್ರ ನನ್ ಮ್ಯಾಜಿಕ್ ಅಂತೆ ತಗೋ. ಥ್ಯಾಂಕ್ ಯು. ಇವತ್ ನಂಗೆ ಮಲ್ಲಿಗೆ ಹೂವ ಕೊಟ್ಟಿದ್ದಕ್ಕೆ. ಏನ? ನೀನ್ ಇಂಗ್ಲಿಷ್ ಹೋಮ್ವರ್ಕ್ ಬರೆಯೋದಕ್ಕೆ ಹೆಲ್ಪ್ ಬೇಕಲ್ವಾ, ಅದನ್ನ ನಾನ್ ಮಾಡ್ತೀನಿ. ಆದ್ರೆ ನಿನ್ ಫೇವ್ರೆಟ್ ಚಿಕ್ಕಮ್ಮಂಗೆ ನೀನೊಂದು ಹೆಲ್ಪ್ ಮಾಡ್ತೀಯಾ? ಏನು? ಇದನ್ನ ತಗೊಂಡ್ ಹೋಗಿ ನಿಮ್ ಚಿಕ್ಕಪ್ಪಂಗೆ ಹೊಡಿಯೋದಕ್ಕೆ ಹೇಳ್ಬೇಕು ಪ್ಲೀಸ್. ನಾನ್ ದುಡ್ಡು ಕೊಟ್ರೆ ಮಾತ್ರ ಹೆಲ್ಪ್ ಮಾಡೋದು, ಇಲ್ಲಾಂದ್ರೆ ನಾನು ಇಷ್ಟು ಈಸಿಯಾಗೆಲ್ಲ ಒಪ್ಕೊಳ್ಳಲ್ಲ. ಇವತ್ತು ಗಂಡನಿಂದ ಒಂದ್ ಶೃಂಗಾರದ ವಸ್ತು ಸಿಗ್ಬೇಕು. ನನಗ್ ಸಿಕ್ತು ಈ ಸುಂದರವಾದ ಮಲ್ಲಿಗೆ ಹೂವು. ಚೀಟಿಂಗ್ ಇದು. ನಾನೇನ್ ಬೇಕು ಅಂತ ಕೊಟ್ಟಿಲ್ಲ ನಿನ್ಗೆ, ಆ ಬುಟ್ಟಿಲಿತ್ತು ಬಿತ್ತು. ಹಾಗಿದ್ರೆ ಬೇಕು ಅಂತ ಕೊಡು, ನನಗಂತೂ ಖುಷಿ ಆಗುತ್ತೆ. ಎಲ್ಲಾದ್ರೂ ದೂರ ಓಡೋಗ್ಬೇಕು ನಾನು ಅಷ್ಟೇ. ಓಡ್ ಹೋಗು, ನಿನ್ನನ್ ಯಾರು ತಡೆದಿದ್ದು? ಹೋಗು. ನಾನು ಹೋಗ್ತಾ ಇದೀನಿ. ನಾನು ಹೋಗೋದಕ್ಕೂ ನಿನ್ ಪರ್ಮಿಷನ್ ತಗೋಬೇಕಾಗಿಲ್ಲ ನಾನು. ಸಾರಿ, ಅದು ಕಾಲ್ ಕೆಳಗಡೆ ಗೋಲಿ ಇತ್ತು. ಇಲ್ಲ ಇಲ್ಲ, ಇಟ್ಸ್ ಓಕೆ. ಇದು ನೀರೆಲ್ಲ ಪನ್ನೀರ್ ಆಗಿತ್ತು. ನಾನು ಇನ್ನೊಂದು ಶೃಂಗಾರ ಪನ್ನೀರು. ಇವಾಗ ನೀನ್ ಹೇಳೋದಕ್ಕೂ ಆಗಲ್ಲ ನಾನು ಚೀಟಿಂಗ್ ಮಾಡಿದೀನಿ ಅಂತ. ನನ್ನ ಈ ಶೃಂಗಾರ ಪೂರ್ತಿ ಆಯ್ತು. ಹೇಗ್ ಕಾಣಿಸ್ತಾ ಇದ್ದೀನಿ? ಸಾಕು, ಅತಿ ಆಯ್ತು. ಅಯ್ಯೋ ನನ್ ಗೆಜ್ಜೆ. ತುಂಬಾ ಆಸೆ ಅಲ್ವ ನಿಮ್ಗೆ ಸಿಂಗಾರ ಮಾಡ್ಕೊಳಕ್ಕೆ? ಇವಾಗ ನಿಮ್ ಸಿಂಗಾರ ಕಂಪ್ಲೀಟ್ ಆಗೋದಿಲ್ಲ. ಈ ಗೆಜ್ಜೆನ ನಾನ್ ತಗೊಂಡ್ ಹೋಗ್ತಾ ಇದೀನಿ. ಇವಾಗ ನಿಮ್ ಸಿಂಗಾರ ಹೇಗ್ ಕಂಪ್ಲೀಟ್ ಆಗುತ್ತೋ ನೋಡ್ತೀನಿ. ಅಯ್ಯೋ ನನ್ ಗೆಜ್ಜೆ. ಅಯ್ಯೋ, ಎಲ್ಲರೂ ಹೇಳ್ತಾರೆ ಸೋಮವಾರ ವ್ರತ ಮಾಡಿದ್ರೆ ಮನ್ಸಲ್ಲಿರೋದಾಗತ್ತೆ ಅಂತ. ನಾನ್ ಮಾಡಿದ್ರು ಹಲೋ, ಎಲ್ಲಿದ್ಯಾ ನೀನು? ಇವತ್ತು ಯಾಕೆ ಬಂದಿಲ್ಲ? ಆರಾಮಾಗಿದೆಯಾ ಅಲ್ವಾ? ಹಾ, ನಾನು ಆರಾಮಾಗಿದ್ದೀನಿ. ಅದು ಶ್ರಾವಣ ಸ್ಟಾರ್ಟ್ ಆಗ್ತದೆ ಅಲ್ವಾ? ಶ್ರಾವಣಕ್ ಮುಂಚೆ ನಮ್ಮ ಮನೇಲಿ ಪೂಜೆ ಇರುತ್ತೆ, ಅದಕ್ಕೆ ಬರಕ್ಕಾಗಿಲ್ಲ. ಒಂದ್ ನಿಮಿಷ, ವಾಟ್ಸಾಪ್ ಅಲ್ಲಿ ಏನೋ ಕಳ್ಸಿದೀನಿ, ಚೆಕ್ ಮಾಡಿ. ಈಶಾ ಅಕ್ಕೇನೋ ಪೂಜೆಗೆ ಫುಲ್ ರೆಡಿ ಆಗಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವಾ? ಈಶಾ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಬೈ ದ ವೇ, ಈ ಪೂಜೆನ ಯಾಕೆ ಮಾಡೋದು? ಶ್ರಾವಣದಲ್ಲಿ ಹುಡುಗಿರೆಲ್ಲ ವ್ರತ ಇಟ್ಕೊಂಡು ಶಿವನ್ ಪೂಜೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟಪಟ್ಟಿರೋ ಲೈಫ್ ಪಾರ್ಟ್ನರ್ ಸಿಗ್ಲಿ ಅಂತ. ಓಹ್, ಓಕೆ. ಹೌದು, ನಿನ್ಗೆ ಯಾವ ಥರ ಲೈಫ್ ಪಾರ್ಟ್ನರ್ ಬೇಕು? ನನ್ನ ಥರ? ಓಹ್ ಹಲೋ, ಚಿಲ್. ನಾನು ತಮಾಷೆ ಮಾಡ್ತಿದ್ದೆ, ಟೆನ್ಷನ್ ಆಗ್ಬೇಡ. ಅದು ನಾನು ಪೂಜೆಗೆ ಹೋಗ್ಬೇಕು, ನಾನು ಆಮೇಲೆ ಮಾಡ್ತೀನಿ. ಓಕೆ, ಹೋಗು. ಹೇಳ್ಬೇಕಂದ್ರೆ ನೀನಿಲ್ಲದೆ ತುಂಬಾ ಬೋರ್ ಆಗ್ತಾ ಇದೆ. ಅದೇನಂದ್ರೆ ನಿನ್ನ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ? ಹೌದು, ಇಲ್ಲಿ ಕೇಳು, ನೀನ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಬರ್ಬೋದಾ ಪ್ಲೀಸ್? ಸರಿ,
ಟ್ರೈ ಮಾಡ್ತೀನಿ. ಬಾಯ್. ಇಷ್ಟೊಂದು ನಾಚ್ಕೊಂಡು ಯಾರ ಜೊತೆ ಮಾತಾಡ್ತಿದ್ಯಾ? ಯಾರೂ ಇಲ್ಲ, ಯಾರು ಇಂಪಾರ್ಟೆಂಟ್ ಅಲ್ಲ. ಅರೆ ಕಳ್ಳಿ, ಬಾಯ್ ಫ್ರೆಂಡ್ ತಾನೆ? ನೀನೇನ್ ಹುಚ್ಚಿನಾ? ಇಲ್ಲ. ಅರೆ ಮಗಳೇ, ನನ್ನ ಹತ್ರನೇ ಮುಚ್ಚಿಡ್ತೀಯಾ? ನಾನು ನಿಂದು ಹೊಸ ಶೂ ಪ್ರೈಸ್ ನೋಡ್ದೆ, 1100 ರೂಪಾಯಿದು. ಏನ್ ದೊಡ್ಡ ಶ್ರೀಮಂತನೇ ಹಿಡ್ದಿದ್ಯಾ ನೀನು. ಇಲ್ಲಿ ಕೇಳು, ಒಂದ್ ಮಾತ್ ಹೇಳ, ನೀನಂತೂ ತುಂಬಾ ಬೋರಿಂಗ್ ಕಣೆ. ಸ್ವಲ್ಪ ಹೊತ್ಗೆಲ್ಲ ಬೋರ್ ಆಗ್ಬಿಡ್ತೀಯ ನೀನು. ಒಂದ್ ಕೆಲ್ಸ ಮಾಡು, ಅವ್ನ್ ನಂಬರ್ ನಂಗೆ ಕೊಟ್ಬಿಡು. ಅವನ್ನ ಹೆಂಗ್ ನಾನ್ ಬುಟ್ಟಿಗೆ ಹಾಕೋತೀನಂದ್ರೆ ಅವ್ನ್ ನನ್ನ ಬಿಟ್ಟೆಲ್ಲೂ ಹೋಗೋದೇ ಇಲ್ಲ. ಎಲ್ಲಾ ಹುಡುಗರು ಹಂಗೇನಿರಲ್ಲ. ಎಲ್ಲಾ ಹುಡುಗರಿಗೂ ಮೇಕಪ್ ಮಾಡ್ಕೋಬೇಕು, ಮಾಡರ್ನ್ ಬಟ್ಟೆ ಹಾಕೋಬೇಕು ಅಂತೇನಿರಲ್ಲ. ಒಂದಿಷ್ಟು ಹುಡುಗರಿಗೆ ಹುಡುಗಿರ್ ಸಿಂಪ್ಲಿಸಿಟಿನೇ ಇಷ್ಟ ಆಗತ್ತೆ. ಎಲ್ಲಾ ಹುಡುಗರು ಹಾಗೇನೆ. ಹುಡುಗಿ ಸ್ವಲ್ಪ ಟೆನ್ಷನ್ ಕೊಟ್ಬಿಟ್ರೆ ಹುಡುಗರ ಅಸಲಿ ರೂಪ ಬಂದ್ಬಿಡುತ್ತೆ, ಗೊತ್ತಾಯ್ತಾ? ನಡಿ ನಡಿ, ಪೂಜೆಗೆ ರೆಡಿ ಮಾಡ್ಬೇಕು, ನಿನ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಆರವು ಬೇರೆ ಹುಡುಗರ ತರನೇ ಯೋಚನೆ ಮಾಡ್ತಾನ? ಆಹಾ, ನೋಡಿ ಅಮ್ಮ, ನೀವಂತೂ ಅವಳಗ್ ಸೊಸೆ ಸ್ಥಾನ ಕೊಟ್ಟಿಲ್ಲ. ಆದ್ರೆ ಮೈದ್ನಾನು ಈ ಮಹಾರಾಣಿ ಒಬ್ರಿಗೊಬ್ರು ಹೇಗ್ ನೋಡ್ಕೊತಿದ್ದಾರೆ. ನೋಡಿ ಹೆಂಗ್ ಒಬ್ರಿಗೊಬ್ರು ಗುರಾಯಿಸ್ಕೊಂಡ್ ನೋಡ್ಕೋತಾ ಇದ್ದಾರೆ ಅಮ್ಮ. ಬಿಂದ್ಯಾ, ಬೇಗ ಬಾ, ಇನ್ನೂ ಎಷ್ಟು ಟೈಮ್ ಬೇಕು ನಿನಗೆ? ಬಾ. ಕೂತ್ಕೋ ಕೂತ್ಕೋ ಕೂತ್ಕೋ. ಹುಷಾರಾಗೆ ಹುಷಾರಾಗೆ ಕೂತ್ಕೊಂಡ್ಯಾ? ಹಾಂ, ಸರಿ. ಸೂರಜ್, ಈ ಶಾಸ್ತ್ರ ಗಂಡ ಹೆಂಡತಿ ಮಾಡ್ಬೇಕಲ್ವಾ? ಅಂದ್ರೆ ಇದು ಹೆಂಡತಿ ಹಕ್ಕು. ಅದಕ್ಕೆ ಬಿಂದ್ಯನ ಉಯ್ಯಾಲೆ ಮೇಲೆ ಕೂರಿಸಿದ್ದು. ಅರ್ಥ ಆಗ್ಲಿಲ್ವಾ? ಒಂದ್ ನಿಮಿಷ. ಯಾಕಂದ್ರೆ ನಾನು ಬಿಂದ್ಯನ 23ನೇ ತಾರೀಕು ಮದುವೆ ಮಾಡ್ಕೋತಾ ಇದ್ದೀನಿ.
ಕೈ ಮುಂದೆ ಮಾಡು. ಮಾಡು. ಈ ಕಾಲ್ಗೆಜ್ಜೆ ಶಬ್ದ ನಿನ್ ಕಾಲಿಂದ ಕೇಳಿಸಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಹೇ ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ನಾನು ಹೇಳಿದ್ನಲ್ಲ, ನನ್ನ ಸೂರಜ್ ಯಾವತ್ತಿಗೂ ಈ ಹುಡುಗಿನ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ. ಬಂದ್ಬಿಟ್ಲು ನನ್ನ ಸೊಸೆ ಆಗಕ್ಕೆ. ಏನಿದೆಲ್ಲ? ಬಾಯಿ ಕಡೆ. ನಿನಗೆ ಈಶಾ ಜೊತೆ ಮದುವೆ ಆಗಿದೆ? ಇಲ್ಲ, ಈಶಾ ಅವರು ಮತ್ತೆ ನನ್ನ ಮದುವೆನೇ ಅಲ್ಲ, ಅದೊಂದು ಒಪ್ಪಂದ. ಹಾಗಾಗಿ ಅವರು ನನ್ನ ಹೆಂಡತಿ ಅಲ್ಲ, ನನ್ನ ಡ್ಯೂಟಿ ಅಷ್ಟೇ. ನನ್ಗೆ ಯಾವ ಮದುವೆನೂ ಆಗಿಲ್ಲ. ಕೇಳಿಸ್ತಾ ಎಲ್ರಿಗೂ? ನನಗೆ ಯಾರ ಜೊತೆನೂ ಮದುವೆ ಆಗಿಲ್ಲ. ಅಯ್ಯೋ, ತೆಗೀರಿ ಅದನ್ನ. ನನ್ ಜೊತೆ ನಿನ್ ಮದ್ವೆ ಆಗಿದೆ. ನಾನಿರ್ಬೇಕಾದ್ರೆ ಇನ್ನೊಬ್ರನ್ ಮದ್ವೆ ಆಗ್ತೀಯ? ಮರ್ತೋಯ್ತಾ ನಮ್ ಮದ್ವೆ ಹೇಗಾಯ್ತು ಅಂತ? ನೆನಪಿಸ್ಲಾ? ಹೀಗೆಲ್ಲ ಮಾಡಬೇಡಿ ಅಪ್ಪ. ನನ್ನ ಕೈ ಹೀಗೆ ಕಟ್ ಹಾಕಿದ್ರಲ್ವಾ? ಇದೇ ತರ ಸಪ್ತಪದಿನೂ ತೊಳೆದ್ವಿ ಅಲ್ವಾ? ನನ್ನ ಹಣೆಗೆ ನಿನ್ನ ಹೆಸರಿನ ಸಿಂಧೂರ ಹಚ್ಚಿದೆ. ನನಗೆ ಮಂಗಳಸೂತ್ರ ಕಟ್ತೆ, ಮತ್ತೆ ನನ್ನನ್ನ ಹೆಂಡತಿ ಮಾಡ್ಕೊಂಡೆ. ಯಾಕೆ? ಎಲ್ಲ ಮರ್ತೋಯ್ತಾ? ಇಲ್ಲ, ಆ ಥರ ಯಾವುದೂ ಆಗಿಲ್ಲ. ನನಗದು ನೆನಪೂ ಇಲ್ಲ. ಒಂದು ವೇಳೆ ನಮ್ಮ ಮದುವೆ ಆಗಿತ್ತು ಅನ್ನೋದಾದ್ರೆ ಅದಕ್ಕೇನಾದ್ರೂ ಸಾಕ್ಷಿ ಇದೆ ನಿಮ್ಮ ಹತ್ರ? ನಾವು ಮದುವೆ ಆಗಿರೋದು ಯಾರಾದರೂ ನೋಡಿದಾರ? ಇದ್ರೆ ಕರೀರಿ ಮುಂದಕ್ಕೆ.
ಆ ಥರ ಏನು ಇಲ್ಲ ಅಂದಮೇಲೆ ಸೊ ಪ್ಲೀಸ್ ಪದೇ ಪದೇ ಮದುವೆ ಮದುವೆ ಅಂತ ಹೇಳಿ ನನ್ನ ತಲೆ ಹಾಳು ಮಾಡಬೇಡಿ. ಸುಮ್ಮನೆ ಇದ್ರೆ ಇಬ್ರಿಗೂ ಒಳ್ಳೇದು. ಮೈದ್ನ ಅವ್ರೇನಾದ್ರೂ ಕುಡ್ಕೊಂಡ್ ಗಿಟ್ಕೊಂಡ್ ಬಂದಿದಾರಾ? ಅವ್ರ ಮದ್ವೆ ಆಗಿರೋದು ಮರ್ತಿದ್ದಾರೆ. ಅತ್ತಿಗೆ ಕುಡ್ದಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಕ್ಕ ಸೂರಜ್ ಅಣ್ಣನ್ ತಲೆಯಲ್ಲಿ ಏನೋ ಓಡ್ತಿದೆ. ಇವಾಗ ಇವ್ನ್ 2ನೇ ಮದ್ವೆ ಬಗ್ಗೆ ಮಾತಾಡ್ತಿದ್ದಾನೆ. ಸುರೇಶ್, ನನ್ ವಿಷಯದಲ್ಲಿ ನೀನ್ ಹೀಗ್ ಮಾಡ್ಬಾರ್ದು. ಈ ಮದ್ವೆನ ಮುರಿಯೋದಕ್ ಸಾಧ್ಯ ಇಲ್ಲ. ನಿನಗ್ ಹೆಂಗ್ ಬೇಕೋ ಯಾವಾಗ ಬೇಕೋ ನೀನ್ ಅವಾಗ ಸಂಬಂಧ ಬಿಟ್ಟು ಹೋಗ್ಬೋದು. ಜನನ್ ಹೆಂಗ್ ಬೇಕೋ ಹಂಗ್ ಬಳಸ್ಕೋತೀಯ. ಮದ್ವೆ ಆಗಿ ಮನೆಗ್ ಬಂದ್ಮೇಲೆ ಸೂರಜ್ನ ಬಿಟ್ಬಿಟ್ಟು ನೀನ್ ಬಾಯ್ ಫ್ರೆಂಡ್ ಜೊತೆ ಹೋದೆ. ನೀನೇ ಮನೆ ಬಿಟ್ಟು ವಾಪಸ್ ಹೋದೆ, ಮತ್ತೆ ನೀನೇ ವಾಪಸ್ ಬಂದೆ. ನನ್ ಸೂರಜ್ನ ಗೊಂಬೆ ಮಾಡ್ಕೊಂಡು ಅವನ್ ಜೀವನದಲ್ಲಿ ಆಟ ಆಡ್ತಾ ಇದ್ಯಾ? ಸಾಕು ವಿಂದ್ಯಾ. ಗಂಡ ಹೆಂಡತಿ ಮಧ್ಯ ಮಾತಾಡೋದಕ್ಕೆ ನಿಂಗೆ ಯಾವುದೇ ಹಕ್ಕಿಲ್ಲ. ನಿನ್ಗೂ ಕೂಡ ಹಾಕಿಲ್ಲ ಸೂರಜ್ನ ನಿನ್ ಗಂಡ ಆಗಿರುವಂತ ಬಲವಂತ ಮಾಡೋದಕ್ಕೆ. ನೀನು ನಿನ್ ಜೀವನಕ್ಕೋಸ್ಕರ ಅವನನ್ನ ಬಳಸ್ಕೋತಾ ಇದ್ಯಾ, ಮತ್ತೆ ನಾನ್ ಬರಬಾರ್ದು ಅಂತ ಹೇಳ್ತಿದ್ಯಾ. ನೀನ್ ಬರೋ ಹಾಗಿಲ್ಲ ನನ್ನ ಸೂರಜ್ ನಡುವೆ. ಸೂರಜ್ ಚಿಕ್ಕವನಾದಾಗ್ಲಿಂದ ನನ್ನವನೇ. ನಾನು ಅವನನ್ನ ಮದ್ವೆ ಆಗ್ಬೇಕಿತ್ತು. ಈಗೊಬ್ಳು ಬಂದಿದ್ದಾಳೆ ಈ ಹುಡುಗಿಗೆ ಕರೆಕ್ಟಾಗಿ ಪಾಠ ಕಲ್ಸಕ್ಕೆ. ಶಾಬಾಷ್ ಬಿಂದ್ಯಾ. ಸರಿ, ನೀನ್ ಈ ಮದ್ವೆ ಒಪ್ಕೊಳ್ಳಲ್ಲ ಅಲ್ವಾ? ಈ ಮದ್ವೆನ ಒಪ್ಕೊಳ್ತಿಲ್ಲ ಅಲ್ವಾ? ಹಾಗಿದ್ರೆ ಇದೇನು? ಸೂರಜ್, ಈ ಮಂಗಳಸೂತ್ರ ಕೇವಲ ದಾರ ಅಲ್ಲ, ಇದು ಎಂಥ ರಕ್ಷಾ ಕವಚ ಅಂದ್ರೆ ಇದನ್ನ ಪ್ರತಿ ಗಂಡ ತನ್ನ ಹೆಂಡತಿ ಕುತ್ತಿಗೆಗೆ ಹಾಕಿ ಭರವಸೆ ಕೊಡ್ತಾನೆ, ಅವಳ ಕೈ ಯಾವತ್ತೂ ಬಿಡಲ್ಲ ಅಂತ. ಒಂದ್ ವೇಳೆ ಇದನ್ನ ನೀನ್ ಹಾಕಿಲ್ಲ ಅಂತಂದ್ರೆ ಮತ್ತಿನ್ಯಾರು ಹಾಕಿದ್ರು? ಇಂಥ ಕರಿಮಣಿ ಸರಗಳು ಇಡೀ ಬಜಾರ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಮೇಡಮ್ ಅವರೇ. ಈ ನಿಮ್ಮ ಮಾತುಗಳಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ನನ್ನ ಹತ್ರ ನಿಮ್ ಕತ್ತಲಿರೋ ತಾಳಿಗಾಗ್ಲಿ ಅಥವಾ ನಿಮ್ ಜೊತೆ ಆಗಿರೋ ಮದುವೆಗಾಗ್ಲಿ ಯಾವುದೇ ರೀತಿ ಬೆಲೆ ಇಲ್ಲ. ಅದು ನಾನು ಒಪ್ಕೊಳ್ಳೋದು ಇಲ್ಲ. ಅಯ್ಯೋ ಇಶಾ, ಆದ್ರೆ ಯಜಮಾನ್ರೆ ನೀವು ಹೇಳಿದ ಮಾತು ಹಾಗೆ ಮಾಡಬೇಕಾಗತ್ತೆ ಸೂರಜ್. ನನ್ನ ಮಗಳು ಅಷ್ಟು ಸುಲಭವಾಗಿ ಬಗ್ಗೋಳಲ್ಲ. ಅವಳು ತಲೆ ಬಾಗಬೇಕು ಅಂದರೆ ನೀನು ಅವಳ ಜೊತೆ ಸಂಬಂಧ ಕಳ್ಕೊಳ್ಳೇಬೇಕು. ಹಾ, ಅವಳ ಜೊತೆ ಸಂಬಂಧ ಕಳ್ಕೊಳ್ಳೇಬೇಕು ನೀನು ಸೂರಜ್. ಯಾವ ಸಂಬಂಧನ ನಂಬ್ಕೊಂಡು ಅವಳು ಜೀವನ ಎಲ್ಲ ಕಳಿಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದಾಳೋ ಅದಕ್ಕೆ ಯಾವ ಅರ್ಥನೇ ಇಲ್ಲ ಅಂತ ಗೊತ್ತಾಗಬೇಕು. ನೋಡು ಸೂರಜ್, ನೀನು ಅವಳನ್ನ ಮದುವೆ ಆಗೋದನ್ನ ಯಾರೂ ನೋಡಿಲ್ಲ, ಯಾರೂ ಕೂಡ. ನೀನಿದ್ರ ಉಪಯೋಗ ಮಾಡ್ಕೋ. ಹೇಳ್ಬಿಡಿ ಶಾಗೆ, ನೀನು ಬಿಂದ್ಯಾ ಜೊತೆ 2ನೇ ಮದುವೆ ಆಗ್ತಿದ್ಯಾ ಅಂತ. ಬಿಡು, ನೋಡ್ತೀನಿ ಒಬ್ಬ ರೌಡಿಯಾಗಿ ನನ್ನನ್ನ ಎಷ್ಟು ದಿನ ಹೀಗೆ ಕೂಡ ಆಗ್ತೀಯ ಅಂತ. ತಾಯಿನ ಹೇಳ್ತಾ ಇದ್ಲು ಅವಳಿಗೆ ಖಾರ ಜಾಸ್ತಿ ಸಹಿಸ್ಕೊಳಕ್ಕಾಗಲ್ಲ ಅಂತ. ಇದನ್ನ ತಿಂತಿದ್ದ ಹಾಗೆ ಅವಳು ಈ ಮನೆ ಬಿಟ್ಟು ಓಡ್ ಹೋಗಿ ಯಜಮಾನ್ ಹತ್ರ ಕ್ಷಮೆ ಕೇಳಿ ಮನೆ ಸೇರ್ಕೋತಾಳೆ. ಇವಳು ಮಾಡಿರೋ ಈ ಸೀದೋಗಿರೋ ಚಪಾತಿ ಇವಳೆ ತಿನ್ಬೇಕು. ಇಲ್ಲಿ ಗಲೀಜಾಗಿರೋದಕ್ಕೆ ಕಾರಣ ಇವಳೆ ತಾನೆ. ಕ್ಲೀನು ಇವಳೆ ಮಾಡಬೇಕು. 48 ಗಂಟೆಯಲ್ಲಿ 11,580 ರೂಪಾಯಿ ನೀನೇನಾದ್ರು ತರಲಿಲ್ಲ ಅಂದರೆ ನಿನ್ನ ಗಂಟು ಮುಟ್ಟೆ ಕಟ್ಕೊಂಡು ಈ ಮನೆಯಿಂದ ಹೊರಡ್ತಾ ಇರು. ಯಜಮಾನ್ರ ಮಾತುಗಳು ಸರಿಯಾಗಿದೆ ದೇವ್ರೆ. ಈಶಾ ಅವರು ತಮ್ಮ ಇಡೀ ಜೀವನ ಈ ಮನೇಲಿ ಕಳೆಯೋದಕ್ಕಾಗಲ್ಲ. ಈಶಾ ಅವರು ಒಳ್ಳೇದಕ್ಕೋಸ್ಕರ ನಾನು ನಮ್ಮ ಮದುವೆನ ಮುರ್ಕೊಳ್ಳೇಬೇಕು. ಹೇಗಾದರೂ ಸರಿ ನನ್ನ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಅವ್ರ ಮನಸ್ಸನ್ನ ಒಡೆದು ಹಾಕಲೇಬೇಕು.
ಏನ್ ಅರ್ಥ? ನೀನು ಈಶಾ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗಿಲ್ಲ ಅಂತ ಅಂದ್ರೆ ಏನ್ ಅರ್ಥ? ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಸಾಕ್ಷಿ ಇದ್ದೀನಿ. ನೀನ್ ಇವಳು ಮದುವೆ ಮಾಡಿ ಮನೆ ಕರ್ಕೊಂಡು ಬಂದಿರೋದಕ್ಕೆ ಸಾಕ್ಷಿ ನಾನಿದ್ದೀನಿ. ಹಾ, ಕರ್ಕೊಂಡು ಬಂದಿದ್ದೆ, ಅದು ಒತ್ತಾಯ ಮಾಡಿದ್ದಕ್ಕೆ. ಯಾಕಂದ್ರೆ ಯಜಮಾನ್ರು ಅವಳಿಗೆ ಅದೇ ಶಿಕ್ಷೆ ಕೊಟ್ಟಿದ್ರು. ಅದರಿಂದ ಅವಳು ಬುದ್ಧಿ ಕಲಿತಾಳೆ ಅನ್ನೋದು ಯಜಮಾನ್ರ ಆಸೆ ಆಗಿತ್ತು. ಅದು ಅಲ್ಲದೆ ನಾನು ಬ್ರಹ್ಮಚಾರಿ, ಹೆಣ್ಮಕ್ಳನ್ನ ಮುಟ್ಟೋದಿರ್ಲಿ, ಅವ್ರನ್ನ ನೋಡೋದು ಪಾಪ. ನನ್ನ ಪ್ರಕಾರ ನಾನು ಹೆಣ್ಮಕ್ಳನ್ನ ಮುಟ್ಟೋದೇ ಇಲ್ಲ ಅಂದ್ಮೇಲೆ ಅವಳು ಹಣೆಗೆ ಸಿಂಧೂರ ಇಟ್ಟು ನಾನು ಮದುವೆ ಮಾಡ್ಕೊಳಕ್ ಹೇಗ್ ಸಾಧ್ಯ? ಅವಳು ಕುತ್ತಿಗೆಗೆ ತಾಳಿ ಹೇಗೆ ಕಟ್ಟಕ್ಕಾಗತ್ತೆ? ನೀವು ಇದೆಲ್ಲ ಆಗೋದು ನೋಡಿದ್ದೀರಾ? ಇಲ್ಲಿರೋರು ಯಾರಾದ್ರೂ ಒಬ್ರಾದ್ರೂ ಸರಿ ನಾನು ಅವಳ ಜೊತೆ ಮದುವೆ ಮಂಟಪದಲ್ಲಿ ಕೂತಿದ್ ನೋಡಿದ್ದೀರಾ? ಅದು ಅಲ್ಲದೆ ಇವಳು ನನ್ನ ಯಜಮಾನ್ರ ಮಗಳು. ನಾನು ಅವಳ ಮದುವೆ ಆಗಿದ್ದಿದ್ರೆ ಅವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರ? ಇಲ್ಲಿರೋರು ಯಾರು ಕೂಡ ನಾವಿಬ್ರು ಮದುವೆ ಆಗ್ತಿರೋದನ್ನ ನೋಡಿಲ್ಲ ಅಂದ್ಮೇಲೆ ಸಾಕ್ಷಿ ಹೇಳೋದಕ್ಕೆ ಹೇಗೆ ಸಾಧ್ಯ? ನಾನು ಇವಳನ್ನ ಮದುವೆ ಆಗಿಲ್ಲ.